ವೇದ ಸಂಪ್ರದಾಯದಲ್ಲಿ ಯಜ್ಞವು ಕೇವಲ ಧಾರ್ಮಿಕ ವಿಧಿಯಲ್ಲ, ಅದು ಮಾನವ ಜೀವನದ ಅತ್ಯಂತ ಪವಿತ್ರ ಕಾರ್ಯ. ಯಜ್ಞವೆಂದರೆ ದೇವತೆಗಳಿಗೆ ಸಮರ್ಪಣೆಯ ಮೂಲಕ ವಿಶ್ವದ ಶಾಂತಿ, ಸಮೃದ್ಧಿ ಮತ್ತು ಸಾತ್ವಿಕತೆಯನ್ನು ಕಾಪಾಡುವುದು. ಯಜ್ಞದ ಪ್ರಾರಂಭದಿಂದ ಅಂತ್ಯದವರೆಗೂ ನಡೆಯುವ ಪ್ರತಿಯೊಂದು ಕ್ರಿಯೆಯೂ ಅತ್ಯಂತ ಶ್ರದ್ಧೆಯ, ನಿಖರತೆಯ ಮತ್ತು ಆಧ್ಯಾತ್ಮಿಕ ಅರ್ಥಪೂರ್ಣತೆಯಾಗಿದೆ. ಈ ಪವಿತ್ರ ಯಜ್ಞ ಕಾರ್ಯವನ್ನು ಪೂರ್ಣಗೊಳಿಸಲು 4 ಪ್ರಮುಖ ಯಜ್ಞಕರ್ತೃಗಳು ಅಗತ್ಯ: ಹೋತೃ, ಅಧ್ವರ್ಯು, ಉದ್ಗಾತೃ ಮತ್ತು ಬ್ರಹ್ಮ. ಇವುಗಳಲ್ಲಿ ಮೊದಲನೆಯ ಮತ್ತು ಅತ್ಯಂತ ಪ್ರಮುಖ ಪಾತ್ರವಹಿಸುವವರು ಹೋತೃ. ಹೋತೃ ಎಂಬ ಪದವು ಹೋ ಎಂಬ ಸಂಸ್ಕೃತ ಧಾತುವಿನಿಂದ ಬಂದಿದೆ. ಇದರ ಅರ್ಥ ಹವನ ಮಾಡುವುದು, ಆಹ್ವಾನಿಸುವುದು, ಸ್ತುತಿಸುವುದು ಅಥವಾ ಪ್ರೀತಿಯೊಂದಿಗೆ ಅರ್ಪಣೆ ಮಾಡುವುದು ಎಂಬುದು. ಹೋತೃ ಎಂದರೆ ದೇವತೆಗಳನ್ನು ಸ್ತುತಿಸಿ ಅವರನ್ನು ಯಜ್ಞ ಸ್ಥಳಕ್ಕೆ ಆಹ್ವಾನಿಸಿ ಯಜಮಾನನ ಪರವಾಗಿ ದೇವತೆಗಳಿಗೆ ಹವನವನ್ನು ಅರ್ಪಿಸುವ ವ್ಯಕ್ತಿ. ಅವರು ಯಜ್ಞದ ಹೃದಯ. ಹೋತೃ ಯಜ್ಞದ ಆರಂಭದಲ್ಲೇ ದೇವತೆಗಳನ್ನು ಕರೆಯುವ, ಅವರಿಗೆ ಪಾವನ ಶಬ್ದದ ಮೂಲಕ ಆಹ್ವಾನ ನೀಡುವ, ಯಜ್ಞದ ಉದ್ದೇಶವನ್ನು ಸ್ಪಷ್ಟಪಡಿಸುವ ಮಹತ್ತರ ಕಾರ್ಯವನ್ನು ನಿರ್ವಹಿಸುತ್ತಾನೆ. ಹೋತೃವ ಕರ್ತವ್ಯವೆಂದರೆ ಯಜ್ಞದಲ್ಲಿ ಹವನ ಮಾಡುವ ಮೊದಲು ಆಯಾ ದೇವತೆಗಳಿಗೆ ಸಂಬಂಧಿಸಿದ ಋಗ್ವೇದ ಮಂತ್ರಗಳನ್ನು ಪಠಿಸುವುದು. ಋಗ್ವೇದದಲ್ಲಿ ದೇವತೆಗಳ ಸ್ತುತಿಗಳು, ಪ್ರಾರ್ಥನೆಗಳು ಮತ್ತು ಮಂತ್ರಗಳು ಅಡಕವಾಗಿರುವುದರಿಂದ ಹೋತೃನಿಗೆ ಋಗ್ವೇದ ಜ್ಞಾನವು ಅತ್ಯಂತ ಅವಶ್ಯಕ. ಉದಾಹರಣೆಗೆ, ಅಗ್ನಿಯ ಸ್ತುತಿಗೆ ಅಗ್ನಿಮೀಳೆ ಪುರೋಹಿತಂ ಎಂಬ ಮೊದಲ ಮಂತ್ರದಿಂದಲೇ ಋಗ್ವೇದ ಪ್ರಾರಂಭವಾಗುತ್ತದೆ. ಇದು ಕೇವಲ ಅಗ್ನಿದೇವನ ಸ್ತುತಿಯಾಗಿರದೆ ಎಲ್ಲ ಯಜ್ಞಗಳ ಆರಂಭವನ್ನು ಸೂಚಿಸುವ ಪವಿತ್ರ ಶಬ್ದ. ಹೋತೃ ಈ ರೀತಿಯ ಮಂತ್ರಗಳನ್ನು ಉಚ್ಚರಿಸುವ ಮೂಲಕ ದೇವತೆಗಳಿಗೆ ಆಹ್ವಾನ ನೀಡುತ್ತಾನೆ: ಓ ದೇವತೆಗಳೇ, ಈ ಹವನವನ್ನು ಸ್ವೀಕರಿಸಿ ಯಜಮಾನನ ಪ್ರಾರ್ಥನೆಯನ್ನು ಆಲಿಸಿ, ಆಶೀರ್ವಾದ ನೀಡಿ. ಹೋತೃನು ದೇವತೆಗಳಿಗೆ ಹವನ ಸಲ್ಲಿಸುವಾಗ ಕೇವಲ ಶಬ್ದಗಳನ್ನು ಓದುತ್ತಾನೆ ಎಂಬುದಲ್ಲ, ಅವನ ಉಚ್ಚಾರಣೆಯ ಪ್ರತಿಯೊಂದು ಸ್ವರ, ಪ್ರತಿಯೊಂದು ಅಕ್ಷರವೇ ದಿವ್ಯಶಕ್ತಿ. ವೇದಮಾಯರಗಳ ಪಾಠದಲ್ಲಿ ಸ್ವರಮಾತ್ರೆಗಳ ಶುದ್ಧತೆ, ಉಚ್ಚಾರಣೆಯ ಲಯ ಹಾಗೂ ಭಾವನಾತ್ಮಕ ಶ್ರದ್ಧೆ ಅತ್ಯಂತ ಮುಖ್ಯ. ಈ ಶಬ್ದಶಕ್ತಿ, ಶಬ್ದ ಬ್ರಹ್ಮ, ದೇವತೆಗಳಿಗೂ ಹೃದಯಸ್ಪರ್ಶಿಯಾಗುತ್ತದೆ ಎಂದು ನಂಬಲಾಗಿದೆ. ಹೀಗಾಗಿ ಹೋತೃನು ಶಬ್ದದ ಮೂಲಕ ದೇವತೆಗಳ ಮನಸ್ಸನ್ನು ತಲುಪಿಸುವ ಸೇತುವೆಯಾಗಿರುತ್ತಾನೆ. ಯಜ್ಞದಲ್ಲಿ ಹೋತೃವ ಸ್ಥಾನವು ಅತ್ಯಂತ ಗೌರವಯುತ. ಯಜ್ಞದಲ್ಲಿ ಅಗ್ನಿಯನ್ನು ಹೊತ್ತಿ ಉರಿಯುವ ಮುನ್ನವೇ ಹೋತೃ ದೇವತೆಗಳನ್ನು ಆಹ್ವಾನಿಸುತ್ತಾನೆ. ಅಗ್ನಿಯು ದೇವತೆಗಳಿಗೆ ಹವನವನ್ನು ಸಾಗಿಸುವ ದೈವಿಕ ದೂತನಾದ್ದರಿಂದ ಹೋತೃವ ಪ್ರಾರ್ಥನೆಗಳ ಮೂಲಕ ದೇವತೆಗಳು ಆಗಮಿಸಿ ಹವನವನ್ನು ಸ್ವೀಕರಿಸುತ್ತಾರೆ ಎಂಬ ನಂಬಿಕೆಯಿದೆ. ಹೋತೃನು ತನ್ನ ಪ್ರಾರ್ಥನೆಯಲ್ಲಿ ಯಜಮಾನನ ಆಶಯವನ್ನು ದೇವತೆಗಳಿಗೆ ತಿಳಿಸುತ್ತಾನೆ. ಈ ಯಜ್ಞವು ಧರ್ಮ ಸಂಸ್ಥಾಪನೆಗಾಗಿ, ಜನರ ಕಲ್ಯಾಣಕ್ಕಾಗಿ, ಆಧ್ಯಾತ್ಮಿಕ ಶುದ್ಧಿಗಾಗಿ ನಡೆಯುತ್ತಿದೆ. ದಯವಿಟ್ಟು ಇದನ್ನು ಅಂಗೀಕರಿಸಿ ಯಜಮಾನನ ಮನೆತನಕ್ಕೆ ಆಶೀರ್ವಾದ ನೀಡಿ. ಋಗ್ವೇದದಲ್ಲಿನ ಅನೇಕ ಮಂತ್ರಗಳು ಹೋತೃವ ವಾಣಿ ಎಂದು ಪರಿಗಣಿಸಲ್ಪಟ್ಟಿವೆ. ಅವುಗಳಲ್ಲಿ ದೇವತೆಗಳ ಸ್ತುತಿ ಮಾತ್ರವಲ್ಲ, ಪ್ರಕೃತಿಯ ಸೌಂದರ್ಯ, ಸತ್ಯದ ಹುಡುಕಾಟ, ಧರ್ಮದ ತತ್ವ ಹಾಗೂ ಮಾನವ ಜೀವದ ಪರಮ ಗುರಿಯ ಕುರಿತು ಆಳವಾದ ಚಿಂತನೆಗಳು ಸಹ ಸೇರಿವೆ. ಹೋತೃನು ಈ ಮಂತ್ರಗಳನ್ನು ಪಠಿಸುವಾಗ ಕೇವಲ ಧಾರ್ಮಿಕ ವಿಧಿಯನ್ನೇ ನೆರವೇರಿಸುತ್ತಿಲ್ಲ, ಆತ್ಮದೊಳಗಿನ ದಿವ್ಯ ಜ್ಯೋತಿಯನ್ನು ಉಜ್ವಲಗೊಳಿಸುತ್ತಿದ್ದಾನೆ. ಹೀಗಾಗಿ ಹೋತೃವ ಪ್ರಾರ್ಥನೆಗಳು ದೇವತೆಗಳ ಕಿವಿಗೆ ಮಾತ್ರವಲ್ಲ, ಮಾನವನ ಮನಸ್ಸಿನೊಳಗೂ ಪ್ರತಿಧ್ವನಿಸುತ್ತವೆ. ಹೋತೃವ ಪಾತ್ರ ಕೇವಲ ವಿಧಿಪಾಲನೆಯಷ್ಟಲ್ಲ, ಅದು ತತ್ವದ ಪ್ರತ್ಯಕ್ಷಾಭಿವ್ಯಕ್ತಿ. ಯಜ್ಞವೆಂದರೆ ವಿಶ್ವದ ಚಕ್ರ, ದೇವತೆಗಳು ಪ್ರಕೃತಿ ಶಕ್ತಿಗಳು, ಮನುಷ್ಯನು ಅವುಗಳ ಭಾಗ. ಹೋತೃನು ಈ ಸಮಗ್ರತೆಯನ್ನು ತನ್ನ ಶಬ್ದದ ಮೂಲಕ ಬಿಂಬಿಸುತ್ತಾನೆ. ಅವನು ದೇವತೆಗಳಿಗೆ ಹವನ ಅರ್ಪಿಸುವಷ್ಟೇ ಅಲ್ಲ, ಮಾನವ ಮತ್ತು ದೇವತೆಗಳ ನಡುವಿನ ಆಧ್ಯಾತ್ಮಿಕ ಸಂಬಂಧವನ್ನು ಬಲಪಡಿಸುತ್ತಾನೆ.
ವೇದಕಾಲದಲ್ಲಿ ಹೋತೃನು ಅತಿ ಜ್ಞಾನಿಯೆಂದು ಪರಿಗಣಿಸಲ್ಪಟ್ಟ. ಅವನು ವೇದ ಪಾಠದಲ್ಲಿ ನಿಪುಣನಾಗಿರಬೇಕು. ಧ್ವನಿಯ ಶುದ್ಧತೆ, ಮನಸ್ಸಿನ ಏಕಾಗ್ರತೆ ಮತ್ತು ಭಕ್ತಿಯು ಅವನ ಪ್ರಮುಖ ಗುಣಗಳು. ಯಜ್ಞದ ವೇಳೆ ಹೋತೃನು ಶಾಂತವಾಗಿ ಶ್ರದ್ಧೆಯಿಂದ ಯಜಮಾನನ ಪರವಾಗಿ ದೇವತೆಗಳ ಆಶೀರ್ವಾದಕ್ಕಾಗಿ ಮಂತ್ರಗಳನ್ನು ಪಠಿಸುತ್ತಾನೆ. ಕೆಲ ಸಂದರ್ಭಗಳಲ್ಲಿ ಅವನು ದೇವತೆಗಳ ಸ್ತುತಿಯಲ್ಲಿ ತಾನೇ ಲೀನನಾಗುತ್ತಾನೆ. ಆ ಕ್ಷಣದಲ್ಲಿ ಆತ್ಮವು ದೇವತ್ವದೊಂದಿಗೆ ಏಕೀಭವಿಸುತ್ತದೆ. ಇದು ಯಜ್ಞದ ಪರಮತತ್ವ. ಶ್ರೀ ಸಾಯಣಾಚಾರ್ಯರು ತಮ್ಮ ಋಗ್ವೇದ ಭಾಷ್ಯದಲ್ಲಿ ಹೋತೃವ ಪಾತ್ರವನ್ನು ವಿಶದಪಡಿಸುತ್ತಾ ಹೇಳುತ್ತಾರೆ. ಹೋತೃ ಎಂದರೆ ಹವನದಿಂದ ದೇವರನ್ನು ಕರೆಯುವವನು. ಅವನ ಶಬ್ದವೇ ದೇವರಿಗೆ ನೈವೇದ್ಯ. ಹೀಗಾಗಿ ಹೋತೃವ ಪ್ರಾರ್ಥನೆ ದೇವತೆಗಳನ್ನು ಸ್ತುತಿಸುವ ಕಾವ್ಯವಾಗಿಯೂ ಆಧ್ಯಾತ್ಮಿಕ ಸಾಧನೆಯಾಗಿಯೂ ಧರ್ಮದ ಸೇವೆಯಾಗಿಯೂ ಕಾಣಬಹುದು. ಇದರಿಂದ ನಾವು ತಿಳಿಯುವಂತೆ ಹೋತೃ ಕೇವಲ ಯಜ್ಞ ಪಂಡಿತನಲ್ಲ, ಅವನು ವೇದದ ಶಬ್ದದ ಜೀವಂತ ರೂಪ. ಅವನ ವಾಣಿಯು ಯಜ್ಞದ ಶುದ್ಧತೆಯ ಪ್ರತೀಕ, ಅವನ ಉಚ್ಚಾರಣೆಯು ದೇವತೆಗಳಿಗೆ ಆಹ್ವಾನ, ಅವನ ಮನಸ್ಸು ಶ್ರದ್ಧೆಯ ಆಳವಾದ ಸಾಗರ. ಯಜ್ಞದ ಮೂಲಕ ದೇವತೆಗಳನ್ನು ತೃಪ್ತಿಗೊಳಿಸಿ ವಿಶ್ವದ ಸಮತೋಲನವನ್ನು ಕಾಪಾಡುವ ಈ ಹೋತೃವ ಕಾರ್ಯವೇ ಮಾನವ ಜೀವನದ ಪರಮ ಧಾರ್ಮಿಕ ಯಜ್ಞ. ಹೀಗಾಗಿ ಹೋತೃ ಎಂಬ ಋತ್ವಿಜನ ಸ್ಥಾನವು ವೇದವಿಧಾನಗಳಲ್ಲಿ ಕೇವಲ ಪ್ರಾರಂಭದ ಹಂತವಲ್ಲ, ಅದು ಸಂಪೂರ್ಣ ಯಜ್ಞದ ಆತ್ಮ. ಅವನ ಪ್ರಾರ್ಥನೆಯಿಂದಲೇ ಯಜ್ಞ ಪ್ರಾರಂಭವಾಗುತ್ತದೆ. ಅವನ ಸ್ತುತಿಯಲ್ಲೇ ದೇವತೆಗಳ ಆಶೀರ್ವಾದ ವ್ಯಕ್ತವಾಗುತ್ತದೆ ಮತ್ತು ಅವನ ಶಬ್ದದಲ್ಲೇ ಪರಮಾತ್ಮನ ನಾದ ಪ್ರತಿಧ್ವನಿಸುತ್ತದೆ. ಹೋತೃವ ಈ ಪವಿತ್ರ ಕರ್ತವ್ಯವೇ ಋಗ್ವೇದದ ಆತ್ಮಸಾರ, ದೇವತೆಗಳ ಸ್ತುತಿಯಲ್ಲಿ ಮನುಷ್ಯನ ಆತ್ಮದ ದಿವ್ಯ ಪ್ರಯಾಣ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.